ಶುಭೋದಯ ಸರ್. ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಶುಭೋದಯ. ಶುಭೋದಯ ಸರ್. ನಾವು ಕೂಡ ಇವತ್ತು ಬೆಳಿಗ್ಗೆ 5:30 7 ಗಂಟೆ 5 ನಿಮಿಷದ ತನಕ ಅಖಂಡವಾಗಿ ಧ್ಯಾನ ಮಾಡಿದ್ವಿ. ಒಂದು 10 ನಿಮಿಷ ಪ್ರಾಣಾಯಾಮ ಮಾಡಿಸಿದ್ವಿ. ಆಮೇಲೆ ಪೂರ್ಣವಾಗಿ ಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ಧ್ಯಾನ ಮಾಡಿದ್ವಿ. ಮತ್ತೆ ನಿನ್ನೆ ಒಬ್ರು ನನ್ನ ಅನುಪಸ್ಥಿತಿಯಲ್ಲಿ ಅಭ್ಯಾಸ ಮಾಡುವಾಗ BP ರೈಸ್ ಆಗಿ ಸ್ವಲ್ಪ ಎಡವಟ್ಟಾಗಿತ್ತು. ಅವರು ಕೂಡ ಇವತ್ತು ಕರೆಸಿದ್ದೆ. ಬಂದು ಇವತ್ತು ಧ್ಯಾನ ಮಾಡಿದ ನಂತರ ಅವರು ತುಂಬಾ ಕಷ್ಟ ಆಗ್ತಾ ಇತ್ತು ಕೂತ್ಕೊಳ್ಳೋದಕ್ಕೆ. ಮೆಡಿಟೇಷನ್ ಮಾಡಿಸಿ ಮಲಗಿಸಿ ಇವಾಗ ನಾನು BP ಚೆಕ್ ಮಾಡಿದೆ. ನಿನ್ನೆ ತುಂಬಾ 180 190 ಹೋಗಿತ್ತು. ಇವತ್ತು ಚೆಕಪ್ ಮಾಡಿದಾಗ ಕರೆಕ್ಟ್ ಆಗಿ 80/144 ಇತ್ತು. ಅಂದ್ರೆ ಇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಧ್ಯಾನ ಸಂಪೂರ್ಣವಾಗಿ ಮಾನಸಿಕ ಸ್ಥಿತಿಯನ್ನ ಒಂದು ಸಮತೋಲನ ಸ್ಥಿತಿಗೆ ತರುತ್ತೆ. BP ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಮಾತ್ರೆಗಳ ಅವಶ್ಯಕತೆ ಇಲ್ಲ, ಯಾವುದೇ ಇದು ಬೇಕಾಗಿಲ್ಲ. ಆದ್ರಿಂದ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಅವ್ರಿಗೆ ಇವತ್ತು ಅನ್ನಿಸ್ತು, ನಾನು ದಿನ ಕನಿಷ್ಠ 1 ಗಂಟೆ ಕಾಲನಾದ್ರೂ ಧ್ಯಾನ ಮಾಡ್ಬೇಕು ಅನ್ನೋ ಪ್ರೇರಣೆ ಇವತ್ತು ಅವ್ರು ಮೂಡ್ತು. ಅವ್ರ ಮುಖಾಂತರ ಅಭ್ಯಾಸಕ್ಕೆ ಬಂದಿದ್ದವ್ರು ಎಲ್ರಿಗೂ ಅನ್ನಿಸ್ತು, ಇಲ್ಲ ಧ್ಯಾನದಲ್ಲಿ ತುಂಬಾ ಶಕ್ತಿ ಇದೆ ಅಂತೇಳಿ. ನಾನು ಆಮೇಲೆ 1/4 ಗಂಟೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟ ನಂತರ ಅವ್ರಿಗೆ ತುಂಬಾ ಖುಷಿಯಾಗಿ ಜಸ್ಟ್ ಈಗ ತಾನೆ ಅವ್ರ ಆ ಕಡೆ ಹೋದ್ರು, ಅವ್ರನ್ನ ಕಳಿಸ್ಬಿಟ್ಟು ನಾನು ಈ ಕಡೆ ಜಾಯಿನ್ ಆದೆ. ಧ್ಯಾನಕ್ಕೆ ಅಷ್ಟು ಶಕ್ತಿ ಇದೆ. ಸುಮ್ನೆ ಧ್ಯಾನವನ್ನ ಯಾರು ಮಾಡಿ ಅಂತ ಹೇಳಿ ಯಾರು ಸುಮ್ನೆ ಅದನ್ನ ಆಟಕ್ಕಾಗಿ ಬಳಸಿಲ್ಲ. ಇದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ. ಯಾಕೆಂದ್ರೆ ಪ್ರಾಪಂಚಿಕ ವ್ಯವಹಾರವನ್ನು ಮಾಡುವಾಗ ನಮ್ಗೆ ಏಳು ಬೀಳುಗಳು, ಕಷ್ಟ ಸುಖ ದುಃಖ ನೋವು ನಲಿವು ಎಲ್ಲ ಬರ್ತಾ ಇರುತ್ತೆ. ಅದೆಲ್ಲದರಿಂದ ನಾವು ಈಚೆ ಬರ್ಬೇಕು ಅಂತ ಹೇಳಿದ್ರೆ ನಾವು ಧ್ಯಾನ ಮಾಡ್ಬೇಕು. ಧ್ಯಾನ ಇಸ್ ದಿ ಅಲ್ಟಿಮೇಟ್ ಇದು. ಆದ್ರಿಂದ ಬಹುಶಃ ಸುಭಾಷ್ ಪತ್ರಿಜಿ ಮಹಾಗುರುಗಳಿರ್ಬೋದು, ನಮ್ಮ ಕಣ್ಣಿಗೆ ಕಂಡು ಬಂದಂತವ್ರು ಅವರ ಹಿಂದೆ ಸಾಕಷ್ಟು ಜನ, ಬೇಕಾದಷ್ಟು ಮಂದಿ ಸಾಧನೆಯನ್ನ ಮಾಡಿ ಹೋಗಿದ್ದಾರೆ. ಆದ್ರೆ ಈ ಒಂದು ಆಧುನಿಕ ಕಲಿಯುಗದಲ್ಲಿ ನಮ್ಮಗಳ ಕಾಲಘಟ್ಟದಲ್ಲಿ ಇವರು ಬಂದು ಈ ಧ್ಯಾನದ ಮಹತ್ವವನ್ನ ಜಗತ್ತಿಗೆಲ್ಲ ಸಾರಿ ಧ್ಯಾನವನ್ನ ಮಾಡಿ ಅಂತ ಹೇಳ್ಕೊಂಡು ಇವತ್ತು PMC ಚಾನೆಲ್ ಇರ್ಬೋದು, ಮಹಾವತಾರ್ ಫೌಂಡೇಶನ್ ಚಾನೆಲ್ ಇರ್ಬೋದು, ಈ ಎಲ್ಲ ಚಾನೆಲ್ಗಳಲ್ಲಿ ಸಾಕಷ್ಟು ಸಾವಿರಾರು ಜನ, ಲಕ್ಷೋಪಲಕ್ಷ ಇವತ್ತು ಧ್ಯಾನ ಮಾಡ್ತಾ ಇದ್ದಾರೆ. ಧ್ಯಾನ ಮಾಡೋದ್ರಿಂದ ಎಲ್ಲಾ ರೀತಿಯ ಲಾಭವೂ ಕೂಡ ಆಗತ್ತೆ. ಮಾನಸಿಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ ಎಲ್ಲ ರೀತಿಯ ಒಂದು ಸಮತೋಲನ ಸ್ಥಿತಿಯನ್ನು ನಾವು ಕಂಡುಕೋಬಹುದು ಅನ್ನೋದನ್ನ ಇವತ್ತು ನಮ್ಮಲ್ಲಿ ಅಭ್ಯಾಸಕ್ಕೆ ಬರ್ತಾ ಇದ್ದವರಿಗೆ ಪ್ರೂವ್ ಮಾಡಿ ತೋರಿಸ್ತೇನೆ ನಾನು. ಇವತ್ತು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇದ್ರು, ಯೋಗಾಭ್ಯಾಸ, ಧ್ಯಾನಕ್ಕೆ ಯಾರೂ ಅವಕಾಶ ಹೆಚ್ಚು ಕೊಟ್ಕೊಳ್ತಾನೆ ಇಲ್ಲ. ಎಲ್ರು ಮಾಡ್ತಾ ಇರೋದೇನು, ಆಸನಾಭ್ಯಾಸ, ಪ್ರಾಣಾಯಾಮ, ಯೋಗಾಭ್ಯಾಸ, ಪ್ರಾಣಾಯಾಮ, ಇದೇ ಪ್ರಧಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಖಂಡಿತ ಪ್ರಧಾನ ಅಲ್ವೇ ಅಲ್ಲ. ಅದು ಜಸ್ಟ್ ಉಪ್ಪಿನಕಾಯಿ ಇದ್ದಂಗೆ ಇರ್ಬೇಕು. ಧ್ಯಾನ ಏನು ಸ್ಥೂಲ ರೂಪದಲ್ಲಿ ಏನು ನಾವು ಆಹಾರ ತಗೋತೀವಿ ಹೆಚ್ಚು ಪ್ರಮಾಣದಲ್ಲಿ, ಧ್ಯಾನ ಹೆಚ್ಚಿರ್ಬೇಕು. ಯಾಕೆಂದ್ರೆ ಶರೀರ ಒಂದು ಸಚೇತನಗೊಂಡು ಶರೀರಕ್ಕೆ ಧ್ಯಾನಕ್ಕೆ ಸಿದ್ಧವಾಗೋದಕ್ ಬೇಕೇ ಹೊರತು ಯೋಗಾಭ್ಯಾಸವೇ ಪ್ರಧಾನವಲ್ಲ. ಇದನ್ನ ಎಲ್ರೂ ಸತ್ಯವನ್ನ ತಿಳ್ಕೊಂಡು ಧ್ಯಾನಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ಬೇಕು. ಅವರು ರೈತರಾಗಿರ್ಲಿ, ಯಾವುದೇ ಕಸುಬು ಮಾಡ್ತಾ ಇರ್ಲಿ, ಯಾವುದೇ ಉದ್ಯೋಗ ಮಾಡ್ತಾ ಇರ್ಲಿ, ಧ್ಯಾನವೇ ಪ್ರಧಾನ. ಆದ್ರಿಂದ ಧ್ಯಾನಕ್ಕೆ ಹೆಚ್ಚು ಒತ್ತು ಕೊಟ್ರೆ ಖಂಡಿತವಾಗಿ ನಾವು ಆರೋಗ್ಯವಾಗಿರ್ಬೋದು. ಬಹುಶಃ ನಮ್ಗೆ ಈ ಕೆಲವರು ರಾಜಕೀಯದಲ್ಲಿ ಬಂದಂತಹ ಪ್ರಧಾನಿಗಳು ಮೊಟ್ಟ ಮೊದಲಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಮಾಡಿದ್ರು. ಯೋಗದ ಮಹತ್ವವನ್ನು ಜಗತ್ತಿಗೆ ಸಾರಿದ್ರು. ಅದೇನು ಇದ್ದಕ್ಕಿದ್ದ ಹಾಗೆ ಈ ವರ್ಷ ಧ್ಯಾನದ ದಿನಾಚರಣೆಯನ್ನು ಮಾಡ್ಬೇಕು ಅಂತೇಳಿ ಜಗತ್ತಿನಾದ್ಯಂತ ಎಲ್ರಿಗೂ ಧ್ಯಾನದ ಮಹತ್ವವನ್ನ ಪ್ರಚಾರ ಮಾಡಿ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಡೇ ಅಂತ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ.
ಅಂದ್ರೆ ಇವತ್ತು ಒಂದಿನ ಮಾಡ್ಬಿಟ್ಟು ಬಿಟ್ಬಿಡೋದಲ್ಲ. ಇವತ್ತು ಮಾಡಿದ್ದನ್ನ ಪ್ರತಿಯೊಬ್ಬರು ಕೂಡ ಈ ಜಗತ್ತಿನಲ್ಲಿ ಎಲ್ಲರೂ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಆ ಜೊತೆಗೆ ನಮ್ಮ ಅಶ್ವಿನಿ ಅಮ್ಮ ಅವರು ಏನು ಸ್ಕಿಟ್ ಮಾಡಿದ್ರು ಅದನ್ನ ನೋಡೋ ಸೌಭಾಗ್ಯ ನನಗಾಗ್ಲಿಲ್ಲ. ಸಾಯಂಕಾಲ ಆ ವಿಡಿಯೋ ಬಂದ ಮೇಲೆ ಅದನ್ನ ನೋಡಿ ನಾನು ಖುಷಿ ಪಡ್ತೇನೆ. ಅನಿಸಿಕೆಗಳು ನಡೆಯುವಾಗ ಅಷ್ಟೇ ನಾನು ಭಾಗವಹಿಸಿದೆ. ಸೊ ಹಾಗಾಗಿ ಎಲ್ರು ಈ ದಿವಸ ವಿಶ್ವ ಯೋಗ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಿದ್ದೀರಿ. ತಮಗೆಲ್ಲರಿಗೂ ವಿಶ್ವ ದಿನದ ಯೋಗ ಧ್ಯಾನ ದಿನದ ಶುಭಾಶಯಗಳನ್ನ ಕೋರ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಅದ್ಭುತವಾದ ಮೆಸೇಜ್ ಕೊಟ್ಟಿದ್ರಿ. ಸೊ ಈ ವಿಶಿಷ್ಟವಾಗಿ ಇವತ್ತು ಅಂತರ್ಜಾತೀಯ ಈ ಫ್ರಾಟರ್ನಿಟಿ ಏನಿದೆಯೋ ಅಂದ್ರೆ ಅದ್ಭುತ, ಅದೇ ಅತ್ಯಂತ ಸಂಸ್ಥೆಗಳು. ಸೊ ಹೇಳ್ಬೇಕಂದ್ರೆ ಒಂದು ಗುರುತಿಸೋದ ಸಂಸ್ಥೆಗಳೆಲ್ಲ ಸೇರ್ಕೊಂಡು ಇದನ್ನು ಒಂದು ಅಂತಾರಾಷ್ಟ್ರೀಯ ಧ್ಯಾನ ದಿನವಾಗಿ ಅವರು ಕಂಡಿರೋದು, ಗುರುತಿಸಿರೋದು ತುಂಬಾ ವಿಶೇಷ. ಯಾಕಂದ್ರೆ ಇಷ್ಟುವರೆಗೆ ಏನಾಗ್ತಾ ಇದೆ, ಧ್ಯಾನ ಎಲ್ಲರೂ ಅವರಾಗಿ ಅವ್ರು ಮಾಡ್ಕೊಂತ ಇದ್ರು. ಆದ್ರೆ ಯೋಗಾಭ್ಯಾಸ ಹೇಗೆ ಈ ಫಿಸಿಕಲ್ ಫಿಟ್ನೆಸ್ ಕೊಡುತ್ತೋ, ಅದೇ ಈ ಯೋಗಾಭ್ಯಾಸ ಪ್ರಾಣಾಯಾಮ ಅದೇ ರೀತಿಯಲ್ಲಿ ಇದು ನಮ್ಮ ಮನಸ್ಸಿನ ಫಿಟ್ನೆಸ್ ಅಂದ್ರೆ ಮಾನಸಿಕ ಫಿಟ್ನೆಸ್ ಕೊಡುತ್ತಂತ ಯಾವಾಗ ಗುರುತಿಸಿರೋ ಇದು ಅದ್ಭುತವಾದ ವಿಶೇಷ. ಅಂದ್ರೆ ನಾವು ಸುವರ್ಣ ಪ್ರಪಂಚ ಅಂದ್ರೆ ಒಂಥರ ಈ ಗೋಲ್ಡನ್ ವರ್ಲ್ಡ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಒಂದು ಹೈಯರ್ ಡೈಮೆನ್ಷನ್ಗೂ ಈ ಭೂಮಿ ಹೋಗುವಂತ ಅವಕಾಶ ಇದೆ ಅಂತ ನಮಗೂ ಅರ್ಥ ಆಗ್ತಾ ಇದೆ. ಈಗ ಅನ್ಕೊಂತಾ ಇದೀವಿ, ಸುಮ್ಮನೆ ಎಲ್ಲ ಹೇಳ್ಕೊಂತ ಇದ್ರು. ಈಗ ರೀತಿಯಲ್ಲಿ ಇದು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿದಕ್ಕೂ ಈ UNO ಅಂತರ್ಜಾತೀಯ ಸಂಸ್ಥೆ ಐಕ್ಯರಾಜ್ಯ ಸಮಿತಿ ಈಗ ಎಲ್ಲರೂ ಅಳವಡಿಸ್ಕೊಂತಾರೆ. ಒಂದು ಏನು 190 ಕಂಟ್ರಿ 190 ದೇಶಗಳಿದೆಯೋ, 98 ದೇಶಗಳು ಎಲ್ಲರನ್ನ ಏನಾಗ್ತದೆ, ಧ್ಯಾನ ಅಂತ ಒಂದಿದೆ ಆ ಪದ. ಇಷ್ಟವರೆಗೂ ಧ್ಯಾನ ಅನ್ನೋದು ಗುಫದಲ್ಲಿ ನಡೀತಾ ಇತ್ತು, ಮನೇಲಿ ನಾವು ಮಾಡ್ಕೊಂತ ಇದ್ವಿ. ವಿಧ ವಿಧ ಮಾಸ್ಟರ್ಸು ಎಲ್ಲೆಲ್ಲಿ ನಿರ್ವಹಿಸ್ತಾ ಇದ್ರು, ವಿಧ ವಿಧ ಗುರುಗಳಿದ್ದಾರೆ, ಪತ್ರಿಜಿ ಗುರುಗಳು, ಮತ್ತೆ ರವಿಶಂಕರ್ಜಿ, ಜಗ್ಗಿ ವಾಸುದೇವ್, ಈ ತರ ಹಲವಾರು ಗುರುಗಳೆಲ್ಲ ಮಾಡ್ತಾ ಇದ್ರು. ಇದನ್ನು ಒಂಥರ ಅಲ್ಲೆಲ್ಲಿ ಸಂಸ್ಥೆಗಳು ನಡೆಸ್ತಾ ಇತ್ತು. ಈಗೇನಾಗಿದೆ, ವಿಶ್ವವ್ಯಾಪ್ತವಾಗಿದೆ. ಒಂದೇ ಒಂದು ಈ ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಯಾವ ಡಿಕ್ಲೇರ್ ಆಯ್ತೋ, ಈಗ ವಿಶ್ವವ್ಯಾಪ್ತ ಅಂದ್ರೆ ಎಲ್ಲಾದ ಕಡೆ ಆಚರಣೆ ಮಾಡ್ತಾರೆ ಈಗ. ಇದು ಕರೆಕ್ಟ್ ಆಗಿ ಬೇಕಾಗಿರೋದು. ಅಂದ್ರೆ ಒಂದು ರೀತಿಯಲ್ಲಿ ಮುಸ್ಲಿಂ ಕಂಟ್ರಿಗೆ ಹೋಗ್ಬೇಕು, ಕ್ರಿಶ್ಚಿಯನ್ ಕಂಟ್ರಿಗೆ ಹೋಗ್ಬೇಕು, ಪ್ರತಿಯೊಬ್ಬರಿಗೂ ಹೋಗ್ಬೇಕಿತ್ತು. ಯಾವಾಗ ಅಂತರ್ಜಾತೀಯ ಸಂಸ್ಥೆ ಅನ್ನೋದು ಅಲ್ಲಿರುವಂತ ನೋಡಿದ್ರೆ ಕಮ್ಯುನಿಟಿ ರಿಲಿಜನ್ ನೋಡಿದ್ರೆ ಹೆಚ್ಚಾಗಿ ಕ್ರಿಶ್ಚಿಯನ್ ಕಮ್ಯುನಿಟಿ ಇರುತ್ತೆ ಅಲ್ಲಿ ಹೇಳ್ಬೇಕಂದ್ರೆ. ಅಲ್ಲಿ ಇರುವಂತ ಪ್ರತಿನಿಧಿಗಳು ಐಕ್ಯರಾಜ್ಯ ಸಮಿತಿಯಲ್ಲಿ ಎಲ್ಲ ಕ್ರಿಶ್ಚಿಯನ್ ರಿಲಿಜನ್ ಮಾತ್ರ, ಅಂದ್ರೆ ಆ ಮತದ ದೊಡ್ಡವರು ಇರ್ತಾರೆ. ಆದ್ರೆ ಅವರು ಸಹ ಈ ಧ್ಯಾನದ ಗುರುತಿಸ್ತಾರೆ. ಅಂದ್ರೆ ಅದೊಂದು ಮಹತ್ವ ಅನ್ನೋದು ವಿಶೇಷ ಅಂತ ಹೇಳ್ಬೋದು. ಸೊ ಇವಾಗ ನಿಜವಾದ ಬದಲಾವಣೆ ಈಗ ಸ್ಟಾರ್ಟ್ ಆಗತ್ತೆ. ನಿಜ. ಮತ್ತೆ ಇನ್ನೊಂದು ಸರಿ, ಇಲ್ಲಿ ಎಲ್ಲಾ ಧರ್ಮದವರುನು ಧ್ಯಾನ ಮಾಡ್ತಾ ಇದ್ದಾರೆ, ವಿಧಾನ ಚೇಂಜ್ ಅಷ್ಟೇ. ಈಗ ಇವನ್ ಇಸ್ಲಾಂ ಧರ್ಮದವರು ಕೂಡ ಅಲ್ಲಿ ಮಸೀದಿಗಳಲ್ಲಿ ಪ್ರತಿನಿತ್ಯವೂ ಧ್ಯಾನ ಮಾಡ್ತಾರೆ. ಏನು ತ್ರಿಕಾಲಗಳಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 5 ಗಂಟೆ ಸಮಯದಲ್ಲಿ ಮಾಡ್ತಾರೆ. ಬಟ್ ಅದಕ್ಕೆ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ನಮಾಜ್ ಅಂತ. ಅಲ್ಲಿ ಕೂಡ ಅವರು ವಜ್ರಾಸನದಲ್ಲಿ ಕೂತ್ಕೊಂಡು, ಅಲ್ಲ ಭದ್ರಾಸನದಲ್ಲಿ ಕೂತ್ಕೊಂಡು, ಮತ್ತೆ ಅಧೋಮುಖ ವಜ್ರಾಸನದಲ್ಲಿ ಕೂತ್ಕೊಂಡು ನಮನಗಳನ್ನ ಸಲ್ಲಿಸಿ, ಮತ್ತೆ ಮೆಡಿಟೇಷನ್ ಮಾಡ್ತಕ್ಕಂತ ಕೆಲವು ವಿಧಾನಗಳಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತಿರ್ಲಿಲ್ಲ ನಾವು ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಅಂತ. ಏನಾದೊಂದು ಧಾರ್ಮಿಕ ವಿಧಾನದಲ್ಲಿ ನಾವು ಇದನ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡಿದ್ರು ಅಷ್ಟೇ. ಇವನ್ ಕ್ರೈಸ್ತ ಧರ್ಮದವ್ರು ಏನ್ ಮಾಡ್ತಾರೆ, ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ, ಕರೋಲ್ ಅಂತ ಏನ್ ಹೇಳ್ತೀವಿ. ಏನು ಪ್ರಾರ್ಥನೆಯ ಮೂಲಕ ಅವರು ಮಾಡ್ತಾರೆ. ಆದ್ರೆ ಅದು ಹೇಳ್ತಾರೆ, ಬಾಯಿ ಅಧೋಮುಖದಲ್ಲಿರ್ತಕ್ಕಂಥದ್ದು, ಮೂಗು ಊರ್ಧ್ವಮುಖದಲ್ಲಿರ್ತಕ್ಕಂಥದ್ದು. ಅಧೋಮುಖದಲ್ಲಿರ್ತಕ್ಕಂಥದ್ರ ಮೂಲಕ ಆಡ್ತಕ್ಕಂಥದ್ದು ಏನು ಉಪಯೋಗ ಇಲ್ಲ. ಊರ್ಧ್ವ ಭಾಗದಲ್ಲಿರ್ತಕ್ಕಂತಹ ಈ ನಾಸಿಕದ ಮೂಲಕ ನಡೀತಕ್ಕಂಥ ಶ್ವಾಸೋಚ್ಛ್ವಾಸವನ್ನ ಗಮನಿಸ್ತಾ ಕೂತ್ಕೊಳ್ಳೋದು ಅತ್ಯಂತ ಶ್ರೇಷ್ಠ ಅಂತೇಳಿ ವೈಜ್ಞಾನಿಕವಾಗಿ ಸಾಕಷ್ಟು ಸಂಶೋಧನೆ ಆಗಿದೆ, ಪುರುವಾಗಿದೆ. ಆದ್ರಿಂದ
ನಾಸಿಕರಂಧ್ರಗಳ ಮೂಲಕ ಶ್ವಾಸೋಚ್ಛ್ವಾಸವನ್ನ ಗಮನಿಸ್ತಾ ಧ್ಯಾನ ಮಾಡೋದು ಅತ್ಯಂತ ಶ್ರೇಷ್ಠ ಅನ್ನೋದು ಪ್ರೂವ್ ಆಗಿದೆ. ಅದು ಇತ್ತೀಚಿನ ದಿನಗಳಲ್ಲಿ ಸಾರ್ವತ್ರಿಕವಾಗಿ ಎಲ್ಲಾ ಧರ್ಮೀಯರಿಗೂ ಎಲ್ಲರಿಗೂ ಕೂಡ ಅದು ರೀಚ್ ಆಗ್ತಾ ಇದೆ. ಆದ್ರಿಂದ ಈ ಧ್ಯಾನ ದಿನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಬಂದಂತ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸೋಣ. ಮತ್ತೆ ನಮ್ಮ ಮಹಾವತಾರ್ ಫೌಂಡೇಶನ್ ನಲ್ಲಿ ನಡೀತಕ್ಕಂತ ಈ ಒಂದು ಧ್ಯಾನದ ಪ್ರಕ್ರಿಯೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರ್ಲಿ ಅಂತೇಳಿ ಇದನ್ನೆಲ್ಲ ಹುಟ್ಟು ಹಾಕಿದಂತಹ ಪತ್ರಿಜಿ ಮಹಾಗುರುಗಳಿಗಿರ್ಬೋದು, ಮಹಾವತಾರ್ ಫೌಂಡೇಶನ್ ಮಹಾವತಾರ್ ಬಾಬಾಜಿ ಅವರಿಗಿರ್ಬೋದು, ಅವರೆಲ್ಲರ ಅನುಗ್ರಹ ನಮ್ಮೆಲ್ಲರ ಮೇಲಿರ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಸರ್. ಇನ್ನೊಂದು ಸರ್ ವಿಶೇಷ ಏನಂದ್ರೆ ಈ ಧ್ಯಾನದ ಮಹತ್ವ ಸೈಂಟಿಸ್ಟ್ಗೂ ಗೊತ್ತಾಗಿದೆ. ಅಂದ್ರೆ ಹೌದು ಸರ್, ಈ ಖಂಡಿತ. ಬ್ರೈನ್ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದಾರೆ ಸರ್. ಹೌದೌದು. ಬ್ರೈನ್ ಅಲ್ಲಿ ಏನೇನು ಪರಿವರ್ತನೆ ಆಗತ್ತೆ ಅಂತಂದ್ರೆ ಧ್ಯಾನ ಮಾಡುವಾಗನೇ ನಾವು ನಾರ್ಮಲ್ ಆಗಿ ಎಚ್ಚರಿಕೆ ಇರುವಾಗ ಈ ಕಾರ್ಟಿಸೋಲ್ ಅಂತ ಉತ್ಪನ್ನ ಆಗ್ತಾ ಇರ್ತದೆ. ಅತಿ ಇನ್ನು ನಮ್ಮಲ್ಲಿ ಜಾಸ್ತಿ ಯೋಚನೆಗಳು ಜಾಸ್ತಿ ಒಳಗಡೆ ನಡೀತಾ ಇರ್ತಿರುವಾಗ ಇನ್ನೂ ಕಾರ್ಟಿಸಾಲ್ ಹೆಚ್ಚಾಗ್ತಾನೆ ಇರ್ತದೆ. ಅದಕ್ಕೆ ನೀವು ಹೇಳಿದ್ರಲ್ಲ BP ಕಡಿಮೆ ಆಗಿದೆ ಅಂತ, ಈ BP ಹೆಚ್ಚಾಗ್ತಾನೆ ಇರ್ತದೆ. ಈಗ ಆ BP ಅನ್ನೋದು ಹಾಸ್ಪಿಟಲ್ಗೆ ಹೋದ್ರೆ BP ಇದೆ ಅಂತ ಹೇಳ್ಬಿಟ್ಟು ಅವರು ಈ ಟ್ಯಾಬ್ಲೆಟ್ಸ್ ಶುರು ಮಾಡ್ತಾರೆ, ಪ್ರಾರಂಭಿಸ್ತಾರೆ. ಅದೇ ಧ್ಯಾನ ಮಾಡುವಾಗ ನೋಡಿ, ಧ್ಯಾನ ಮಾಡಿದ್ರೆ ಆ ಆಲೋಚನೆಗಳು ಕಡಿಮೆ ಆಗಿ ಇಲ್ಲಿ ಆಲೋಚನೆ ಸಾಂದ್ರತೆ ಕಡಿಮೆ ಆಗಿ ಆಟೋಮೆಟಿಕ್ ಆಗಿ ಅವರಲ್ಲಿ ನಡೀತಾ ಇರುವಂತ ಈ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ಬಿಡ್ತದೆ. ಈ ರೀತಿ ಇದೊಂದೇ ಅಲ್ಲ, ಇನ್ನು ಹಲವಾರು ವಿಷಯಗಳು ಬ್ರೈನ್ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಈ ಬ್ರೈನ್ ಅಲ್ಲಿ ಏನೇನ್ ನಡೀತಿದೆ, ಈ ಧ್ಯಾನದಿಂದ ಎಷ್ಟು ವಿಶಿಷ್ಟತೆ ಇದೆ ಅಂತಂದ್ರೆ ನಮ್ಮಲ್ಲಿ ಸೆರೋಟೋನಿನ್, ಆಕ್ಸಿಟೋಸಿನ್ ಮತ್ತೆ ಡೋಪಮೈನ್ ಈ ಮೂರು ಈ ಸಂತೋಷ ಹಾರ್ಮೋನ್ಸ್ ಅಂತ ಇದೆ, ಈ ಹ್ಯಾಪಿ ಹಾರ್ಮೋನ್ಸ್, ಇದು ಉತ್ಪನ್ನ ಆಗತ್ತೆ ಆಟೋಮೆಟಿಕ್ ಆಗಿ. ಈಗ ಎಕ್ಸರ್ಸೈಸ್ ಮಾಡಿದ್ರೆ ಡೋಪಮೈನ್ ಉತ್ಪನ್ನ ಆಗತ್ತೆ ಒಂದು ರೀತಿಯಲ್ಲಿ. ಮತ್ತೆ ಸೆರೋಟೋನಿನ್, ಡೋಪಮೈನ್ ಇನ್ನೂ ಹೆಚ್ಚಾಗಿ ಉತ್ಪನ್ನ ಆಗ್ಬೇಕಂದ್ರೆ ಧ್ಯಾನ ಮಾಡ್ಬೇಕು. ಅವಾಗ ಏನಾಗುತ್ತೆ, ಇಡೀ ನಮ್ಮ ಹೊಟ್ಟೆ ಭಾಗದಿಂದ ಪ್ರತಿಯೊಂದು ಅಂಗನೂ ಪೂರ್ತಿ ರಿಲ್ಯಾಕ್ಸ್ ಆಗಿ ಸಂತೋಷವಾಗಿರುತ್ತೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ರೀತಿಯಲ್ಲಿ ಫಿಸಿಕಲ್ ಫಿಟ್ನೆಸ್ಸು ಸಾಧ್ಯವಾಗ್ತಾ ಇದೆ, ಮೆಂಟಲ್ ಫಿಟ್ನೆಸ್ ಸಾಧ್ಯವಾಗ್ತಾ ಇದೆ. ಇನ್ನು ಅದಕ್ಕಿಂತ ಹೆಚ್ಚು ಹೋದ್ರೆ ನಾವೆಲ್ಲರೂ ಪ್ರತಿಯೊಂದು ದಿವಸ ಡಿಸ್ಕಸ್ ಮಾಡ್ತಾ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ, ಆತ್ಮದ ಅರಿವು, ಎಚ್ಚರಿಕೆ ಅನ್ನೋದು ನಮ್ಗೆ ಬರ್ತದೆ. ಈ ರೀತಿಯಲ್ಲಿ ಐ ಥಿಂಕ್ ಸೈಂಟಿಸ್ಟ್ ಇದ್ರ ಮೇಲೆ ಪ್ರಯೋಗ ಮಾಡಿ ಒಪ್ಕೊಂಡಿದ ಮೇಲೆ ಇದು ಅಂತರ್ಜಾತೀಯ ಧ್ಯಾನ ದಿನೋತ್ಸವ ಆಗಿದೆ. ಇಲ್ಲಾಂದ್ರೆ ಅಲೋ ಮಾಡಲ್ಲ ಅವ್ರು, ಗೊತ್ತಲ್ಲ. ಈ ಮಾಡರ್ನ್ ಸೈನ್ಸು ಯಾವುದೇ ರೀತಿಯಲ್ಲಿ ಅಲೋ ಮಾಡಲ್ಲ ಅವರು. ನೋಡಿ, 21ನೇ ಶತಮಾನಕ್ಕೆ ಬರ್ಬೇಕಾಯ್ತು. ಕ್ರಿಸ್ತಪೂರ್ವ ಶತಮಾನಗಳಲ್ಲಿ ಧ್ಯಾನ ಹುಟ್ಕೊಂಡಿದ್ದು ಭಗವಾನ್ ಬುದ್ಧರಿಂದ. ಅವರು ಕ್ರಿಸ್ತಪೂರ್ವದಲ್ಲಿ ಇದ್ದಂತವ್ರು. ಆ 20-25 ಶತಮಾನ 2,000-3,000 ವರ್ಷಗಳ ಹಿಂದೆ ಇದ್ದಂತ ಕಂಡಿಡಿದಿದ್ದಂತಹ ಒಂದು ಧ್ಯಾನ ಪ್ರಕ್ರಿಯೆ ಕ್ರಿಸ್ತ ಶಕ 21ನೇ ಶತಮಾನಕ್ಕೆ ಪ್ರವರ್ಧಮಾನಕ್ಕೆ ಬರ್ತಾ ಇದೆ ಇದು. ಸೊ ಹಾಗಾಗಿ ಇದಿನ್ನು ಹಿಂದೆ ಹೋಗಲ್ಲ, ಇನ್ನೇನಿದೆ ಇನ್ನು ಮುಂದೆ ಹೋಗುತ್ತೆ ಹೊರತು. ಯಾಕೆಂತ ಹೇಳಿದ್ರೆ ತಮ್ಮಂತಹ ವ್ಯಕ್ತಿಗಳಿಂದ, ಮಹಾತ್ಮರಿಂದ ಈ ಧ್ಯಾನದ ಚಟುವಟಿಕೆಗಳು ಅಲ್ಲಲ್ಲೇ ಇನ್ನು ಹುಟ್ಕೊಳ್ತವೆ. ಈಗಾಗ್ಲೇ ಕೆಲವರೆಲ್ಲ ರಾಯಚೂರಿನಲ್ಲಿ ಹೇಳ್ತಾ ಇದ್ರು, ನಾವಿಷ್ಟು ದೊಡ್ಡ ಪಿರಮಿಡ್ ಕಟ್ಸಿದೀವಿ ಹಾಗೆ ಅಂತೇಳಿ. ಸೊ ಈ ಪಿರಮಿಡ್ ಕಟ್ಟಿಸ್ಮೇಲೆ ಅಲ್ಲಿ ವಾಸ ಮಾಡಕ್ ಹೋಗಲ್ಲ, ಧ್ಯಾನಕ್ಕೆ ಬಳಸೋದು. ಸೊ ಹಾಗಾಗಿ ಇನ್ನು ಧ್ಯಾನಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ, ಧ್ಯಾನ ಮಾಡಿಸುವವರ, ಧ್ಯಾನದ ಅರಿವಿರುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಧ್ಯಾನ ಇನ್ನೂ ಉನ್ನತ ಮಟ್ಟಕ್ಕೆ ಪ್ರವರ್ಧಮಾನಕ್ಕೆ ಹೋಗುತ್ತೆ ಸರ್, ಅದ್ರಲ್ಲಿ ಏನು ಅನುಮಾನ ಇಲ್ಲ. ರೈಟ್ ಖಂಡಿತ. ಎಸ್ ಸರ್, ಎಸ್ ಮೇಡಮ್, ಅಶ್ವಿನಿ ಮೇಡಮ್. ಓಕೆ, ಧನ್ಯವಾದಗಳು ಗುರುಜಿ. ನಿಮ್ ಕಡೆಯಿಂದ ಇವತ್ತು ಧ್ಯಾನ ಮಹಾಚರಣೆ ಇವತ್ತೇನಿದೆ ಅಂತಾರಾಷ್ಟ್ರೀಯ ಧ್ಯಾನ ದಿನೋತ್ಸವದ ಬಗ್ಗೆ ಇನ್ನು ಹೆಚ್ಚಿನದಾಗಿ ಮಾಹಿತಿ ಕೊಟ್ಟಿದ್ದೀರಾ. ನಮ್ಮ ಪತ್ರಿಜಿ ಗುರುಗಳು ಡಿಸೆಂಬರ್ 21ನೇ ತಾರೀಕಿನಂದೇ ಅವರು ಧ್ಯಾನ ಅನ್ನೋದನ್ನ ಜಾಸ್ತಿ ಆಚರಣೆ ಮಾಡ್ತಾ ಇದ್ದಂಗೆ ಅದು ನೋಡಿ ಹೆಂಗಾಗಿದೆ. 21ನೇ ತಾರೀಕೆ ಅದು ಆಚರಣೆ ಬಂದಿದೆ. ಸಂಕಲ್ಪ ಅನ್ನೋದು ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಗುರುಗಳ ಸಂಕಲ್ಪ, ಗುರುಗಳ ಗುರು ಇವರ ಸಂಕಲ್ಪ ಏನಿದೆ ಅದೆಲ್ಲ ನೆರವೇರುತ್ತೆ ಅನ್ನೋದಕ್ಕೆ ಇವತ್ತಿನ ಅಂತಾರಾಷ್ಟ್ರೀಯ ದಿನಾಚರಣೆ, ವಿಶ್ವ ಧ್ಯಾನ ದಿನಾಚರಣೆ ಸಾಕ್ಷಿ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಗುರುಗಳೇ. ನಮ್ಮ ಗುರುಗಳು ಹೇಳ್ತಾ ಇದ್ರು
ಪೂರ್ಣಿಮಾ ಅವ್ರ ಮೇಡಮ್ ಅವ್ರಿಗೆ ಒಂಚೂರು ಅವಕಾಶ ಕೊಡಿ. ಎಸ್ ಎಸ್. ಸೊ ಅದಕ್ಕೆ ಮುಂಚೆ Yes, yes. ಇವತ್ತು ನೈಟು ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀಮ್ಮ, ಅದನ್ನು ಸ್ವಲ್ಪ ಮಾತಾಡಿ ಅದ್ರ ಬಗ್ಗೆ. ಗುರುಜಿ ಟೈಮಿಂಗ್ಸ್ ಸ್ವಲ್ಪ ಗೊತ್ತಾಗ್ಲಿಲ್ಲ. ಅದು 9 ಗಂಟೆಯಿಂದ 12 ಗಂಟೆ, 3 ಗಂಟೆ ಕಾಲ ಧ್ಯಾನ. ಹಾ. ಓಕೆ ಮಾಸ್ಟರ್ಸ್, ಇವತ್ತು ರಾತ್ರಿ 9 ಗಂಟೆಯಿಂದ 12 ಗಂಟೆಗಳ ಅಂದ್ರೆ ಸತತವಾಗಿ 3 ಗಂಟೆಗಳ ಕಾಲ ಈ ವಿಶ್ವ ಧ್ಯಾನ ದಿನಾಚರಣೆ ಏನಿದೆ ಅದರ ಸಲುವಾಗಿ ಮಾಡುವಂತಹ ಒಂದು ದೀರ್ಘವಾದ ಸಾಮೂಹಿಕ ಧ್ಯಾನವನ್ನ ನಾವೆಲ್ಲರೂ ಮಾಡ್ಕೊಂಡು ಬರೋಣ. ದಯವಿಟ್ಟು ಎಲ್ರೂ ಕೂಡ ಯಾರು ತಪ್ಪದೆ ಇದಕ್ಕೆ ಭಾಗವಹಿಸಿ ಅಂತ ಕೇಳ್ಕೊಳ್ತೀವಿ. ನಮ್ಮ ಗುರೂಜಿ ಹೇಳ್ತಾ ಇದ್ರು, ಸ್ಕಿಟ್ ಅಂತ ವಿಚಾರ ಬಂದಾಗ ನೋಡ್ರಯ್ಯಮ್ಮ, ಉಪ್ಪಿನಕಾಯಿ ತರ ಈ ಹಾಸ್ಯ ಇದೆಲ್ಲ ಇಟ್ಕೊಳ್ಳಿ, ಆದ್ರೆ ಧ್ಯಾನ ಪ್ರಚಾರ ಇದನ್ನೆಲ್ಲ ಹೆಚ್ಚಾಗಿ ಅಳವಡಿಸ್ಕೊಳ್ಳಿ ಅಂತ ಅವರ ಹೇಳಿದ ಮಾತನ್ನ ನಾವು ಪರಿಪಾಲನೆ ಮಾಡ್ಕೊಳ್ತಾ ಬರ್ತಾ ಇದೀವಿ. ಸ್ಕಿಟ್ ಅನ್ನೋದನ್ನ ನಾವು ಮಾಡಿದ್ರೆ ಬರೀ ಹಾಸ್ಯ ಅಂತಲ್ಲ, ಅದನ್ನ ಉಪ್ಪಿನಕಾಯಿ ತರ ನಾವು ಬಳಸ್ಕೊಂಡು ಹೆಚ್ಚಿನದಾಗಿ ಧ್ಯಾನದ ಬಗ್ಗೆನೆ ಮಾತಾಡ್ತಾ ಜ್ಞಾನದ ಬಗ್ಗೆ ತಿಳಿಸ್ತಾ ನಾವು ಮಾಡೋದ್ರಿಂದ ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ ಯೂಟ್ಯೂಬ್ ಮೂಲಕ ಅನ್ನುವಂತ ಪ್ರಯತ್ನ ಮಾಡ್ತಾ ಇದೀವಿ. ಹಾಗಾಗಿ ಮಾಸ್ಟರ್ಸ್, ಒಂದು 3 ಮಾಸ್ಟರ್ಸ್ ನಾವೇನ್ ಇವತ್ತು ಸ್ಕಿಟ್ ಮಾಡಿದೀವಿ ಅಂದ್ರೆ ನಾನು ಹೇಳಂಗಿಲ್ಲ, ಬಟ್ ಆದ್ರೂ ಹೇಳ್ತೀನಿ. ಯಾರಿಗಾದ್ರೂ ಅನಿಸಿಕೆ ಇನ್ನು ಏನ್ ಅನ್ಸ್ತು ಅನ್ನೋದನ್ನ ನೀವು ಖುಷಿ ವ್ಯಕ್ತಪಡಿಸಿದ್ರೆ ನಮಗೂ ಕೂಡ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಓಕೆ, ಪೂರ್ಣಿಮಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಹಾಗೆ ಮಾಸ್ಟರ್ಸ್ ಯಾರಾದ್ರೂ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡ್ತೀವಿ. ಎಸ್ ಮೇಡಮ್. ಪೂರ್ಣಿಮಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಗುರುಗಳಿಗೆ, ಗುರುದ್ವಯರಿಗೆ, ನಾಗರಾಜ್ ಗುರುಜಿಗಳಿಗೆ ಹಾಗೆ ನಮ್ಮ ರಘುನಾಥ್ ಗುರುಜಿಗಳಿಗೆ ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ ಗುರುಗಳೇ. ನಮಸ್ತೆ ಮೇಡಮ್. ದಯಮಾಡಿ ಕ್ಷಮಿಸಿ, ನಾನು ಮಾತಿನ ನಡುವೆ ಬಂದೆ. ಜೊತೆಗೆ ಇನ್ನು ಒಂದು ಕ್ಷಮೆ, ನಾನು ರೆಗ್ಯುಲರ್ ಆಗಿ ಬರಕ್ ಆಗ್ತಿಲ್ಲ. ಹಗಲು ರಾತ್ರಿಗಳ ವ್ಯತ್ಯಾಸ ಗೊತ್ತಾಗದೆ ಹಿಂಗಾಗ್ತಾ ಇದೆ. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಎಲ್ರಿಗೂ ಶುಭಾಶಯಗಳನ್ನ ಕೋರ್ತಾ, ಗುರುಗಳು ಹೇಳ್ತಾ ಇರ್ತಾರೆ ಧ್ಯಾನ ಮಾಡ್ಬೇಕು, ಅದೇ ಪ್ರಧಾನ ಅಂತ ಹೇಳಿ. ಖಂಡಿತ ಧ್ಯಾನ ಎಷ್ಟು ಮುಖ್ಯ ಅಂತ ನಾನೇ ಅನುಭವಿಸ್ತಾ ಇದ್ದೀನಿ. ಇವಾಗ ಅಷ್ಟು ತೊಡಗಿಸ್ಕೊಳಕ್ ಆಗ್ತಿಲ್ಲ ಅಂದ್ರು ಧ್ಯಾನಕ್ಕೆ ನಾನು ಈ ಒತ್ತಡಕ್ಕೆ ಸಿಗೋಕ್ ಮುಂಚೆ ನಾನು ಧ್ಯಾನಕ್ಕೆ ಪರಿಚಯ ಆದೆ. ಆ ಒಂದು ರಿಫ್ಲೆಕ್ಷನ್ ಇಂದ ಅದು ನಡ್ಸ್ಕೊಂಡು ಹೋಗ್ತಾ ಇದೆ. ಕನಿಷ್ಠವಾಗಿ ಆದ್ರೂ ನಾನು ಅದ್ರ ಜೊತೆಗಿದ್ದೀನಿ. ಬಟ್ ಅದು ಯಾವತ್ತಿಗೂ ಅದು ಇನ್ನಷ್ಟು ಬೆಳೆಸ್ಕೊಳ್ತಾ ಅದೇ ಹೋಗುತ್ತೆ, ಅದಂತೂ ಸತ್ಯ. ಧ್ಯಾನದ ಮೇಲೆನೆ ಒಂದು ಹಾಡು ಈಗ ಹಾಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಧ್ಯಾನದ ಮೇಲೆ ನಮಗೆ ಧ್ಯಾನ ಇರ್ಬೇಕು ಅನ್ನುವಂಥದ್ದು. ಧ್ಯಾನ 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 ಓಹೋ ಧ್ಯಾನ. ಉರಿವ ಬಿಸಿಲಿರಲಿ, ಕೊರೆವ ಚಳಿಗಿರಲಿ, ಉರಿವ ಬಿಸಿಲಿರಲಿ, ಕೊರೆವ ಚಳಿಗಿರಲಿ, ಮನದಲ್ಲಿರಲಿ ನಿನ್ನ ಧ್ಯಾನ, ಮನದಲ್ಲಿರಲಿ ನಿನ್ನ ಧ್ಯಾನ, ನಮ್ಮ ಮನದಲ್ಲಿರಲಿ ನಿನ್ನ ಧ್ಯಾನ. ಶರಣರ ನೆಲವೇ, ತರುಣರ ಛಲವೇ, ಚರಣ ತಲಕ್ಕೆ ನಮ್ಮ ಪ್ರಾಣ. ಶರಣರ ನೆಲವೇ, ತರುಣರ ಛಲವೇ, ಚರಣ ತಲಕ್ಕೆ ನಮ್ಮ ಪ್ರಾಣ, ಚರಣ ತಲಕ್ಕೆ ನಮ್ಮ ಪ್ರಾಣ. ಉರಿವ ಬಿಸಿಲಿರಲಿ, ಕೊರೆವ ಚಳಿ ಇರಲಿ, ಮನದೊಳಿರಲಿ ನಿನ್ನ ಧ್ಯಾನ, ಮನದೊಳಿರಲಿ ನಿನ್ನ ಧ್ಯಾನ, ಮನದೊಳಿರಲಿ ನಿನ್ನ ಧ್ಯಾನ. ಊನವಾಗಿ ನಿನ್ನ ಮಾನ, ಜೀವಿಸಿದ್ದು ಫಲವೇನಾ, ಜೀವಿಸಿದ್ದು ಫಲವೇನಾ. ಊನವಾಗಿ ನಿನ್ನ ಮಾನ, ಜೀವಿಸಿದ್ದು ಫಲವೇನಾ, ನಾವು ಜೀವಿಸಿದ್ದು ಫಲವೇನಾ.
ದೇವರ ನಿಲವೇ ಕಾಯ್ವರ ಫಲವೇ, ದೇವರ ನಿಲವೇ ಕಾಯ್ವರ ಫಲವೇ, ನಿನ್ನ ನೇರವಿರಿಸಿ ನಮ್ಮ ಪ್ರಾಣ, ನೇರವಿರಿಸಿ ನಮ್ಮ ಪ್ರಾಣ. ಉರಿವ ಬಿಸಿಲಿರಲಿ ಕೊರೆವ ಚಳಿಗಿರಲಿ ಮನದೊಳಿರಲಿ ನಿನ್ನ ಧ್ಯಾನ, ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ. ಆ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ. ಹೊಟ್ಟೆ ಹೊರೆಯಲು ರಟ್ಟೆ ಬೀಸುವ ಹಿಟ್ಟಿನಾಳ್ಗಳಲ್ಲ, ಹಿಟ್ಟಿನಾಳ್ಗಳಲ್ಲ, ನಾವು ಹಿಟ್ಟಿನಾಳ್ಗಳಲ್ಲ. ಹುಟ್ಟಿನಿಂದ ನಿನ್ನ ಹೊರೆವ ಹೊಣೆ ಹೊತ್ತ ದಿಟ್ಟರಾರು ಶಿವಬಲ್ಲ, ದಿಟ್ಟರಾರು ಶಿವಬಲ್ಲ. ನಿನ್ನ ಮುಟ್ಟಿ ಬಹಕೆ ಬದುಕಿಲ್ಲ. ಧೀರರ ನಾಡೇ ವೀರರ ಬೇಡೆ, ಧೀರರ ನಾಡೇ ವೀರರ ಬೇಡೆ. ಸೇವೆಗೈಯದವ ಕೊಲ್ಲ, ಸೇವೆಗೈಯದವ ಕೊಲ್ಲ, ನಿನ್ನ ಸೇವೆಗೈಯದವ ಸಲ್ಲ. ಉರಿವ ಬಿಸಿಲಿರಲಿ ಕೊರೆವ ಚಳಿಗಿರಲಿ ಮನದೊಳಿರಲಿ ನಿನ್ನ ಧ್ಯಾನ, ಮನದೊಳಿರಲಿ ನಿನ್ನ ಧ್ಯಾನ. ಆ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ. ಶರಣರ ನಿಲವೇ ತರುಣರ ಛಲವೇ ಚರಣ ತಲಕ್ಕೆ ನಮ್ಮ ಪ್ರಾಣ, ಶರಣರ ನಿಲವೇ ತರುಣರ ಛಲವೇ ಚರಣ ತಲಕ್ಕೆ ನಮ್ಮ ಪ್ರಾಣ, ಚರಣ ತಲಕ್ಕೆ ನಮ್ಮ ಪ್ರಾಣ, ನಿನ್ನ ಚರಣ ತಲಕ್ಕೆ ನಮ್ಮ ಪ್ರಾಣ. ಉರಿವ ಬಿಸಿಲಿರಲಿ ಕೊರೆವ ಚಳಿ ಇರಲಿ ಮನದೊಳಿರಲಿ ನಿನ್ನ ಧ್ಯಾನ, ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ, ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ. ಧ್ಯಾನ ಧ್ಯಾನ ಓ ಧ್ಯಾನ, ಧ್ಯಾನ ಮಾಡಿರೆಲ್ಲ ಧ್ಯಾನ, ನಡೆಸೋಣ ಧ್ಯಾನ, ಧ್ಯಾನ ಧ್ಯಾನ. ಅವಕಾಶಕ್ಕಾಗಿ ಧನ್ಯವಾದಗಳು ಗುರುಗಳೇ. ಧ್ಯಾನದಲ್ಲಿ ನಾವು ಧ್ಯಾನಾಸಕ್ತರಾಗಿ ಮುಂದುವರಿಯೋಣ. ಅದಕ್ಕೆ ಒಳ್ಳೆಯ ವೇದಿಕೆ ಇದು. ಅದರಲ್ಲಿ ಖಂಡಿತ ನಾನು ಈಗಾಗೋ ರೆಕಾರ್ಡ್ಸ್ ಎಲ್ಲ ಕೇಳ್ತಾ ಇರ್ತೀನಿ. ಯಾಕಂದ್ರೆ ಇದ್ ಬಿಟ್ಟು ಹೋಗ್ಬಾರ್ದು. ನಾವು ಕೆಂಡ ಹೇಗೆ ಬೂದಿಯಿಂದ ತಂದೆ ಆದ ಬೂದಿಯಿಂದ ಹೋಗುತ್ತೋ ಹಾಗೆ ನಮ್ಮ ಅಜ್ಞಾನ ದಿನನಿತ್ಯದ ನಮ್ಮ ಕೆಲಸ ಕಾರ್ಯಗಳು ಆಲೋಚನೆಗಳಿಂದ ಮತ್ತೆ ಪಡ್ಕೊಂಡಂತ ಜ್ಞಾನ ಮುಚ್ಚೋಗ್ತಾ ಹಳಸೋಗ್ತಾ ಇರತ್ತೆ. ಹಾಗಾಗಿ ಪ್ರತಿನಿತ್ಯ ನಾವು ಅದ್ರಲ್ಲಿ ತೊಡಗಿಸ್ಕೊಳ್ತಾ ಇರ್ಬೇಕು. ಅದೊಂದು ಇದೆ ಮನ್ಸಲ್ಲಿ. ಹಾಗಾಗಿ ನಾನು ಅದ್ರ ಜೊತೆಗೆ ಇರಕ್ಕೆ ಇಷ್ಟಪಡ್ತೀನಿ. ಎಲ್ರು ಹಾಗೆ ಇದ್ದು ಬಿಟ್ಟು ಇದೊಂದು ಒಳ್ಳೆ ಸತ್ಸಂಗದಲ್ಲಿ ಸಾಗೋಣ ಅಂತ ಎಲ್ಲರಿಗೂ ಹೇಳ್ತಾ, ಮತ್ತೆ ಸಣ್ಣೇಗೌಡ ಅಣ್ಣ ಅವರಿಗೆ ಧನ್ಯವಾದಗಳು. ಹಾಗೆ ಗುರುಗಳಿಗೂ ಕೂಡ ನಾನು ಅವರ ಚರಣಗಳಿಗೆ ನಮನಗಳನ್ನ ಇಲ್ಲಿದ್ಲೇ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಗಳೇ, ನಮಸ್ಕಾರಗಳು. ಥ್ಯಾಂಕ್ಸ್, ಒಳ್ಳೇದಾಗಲಿ. ಮಗ ಹೇಗಿದ್ದಾನೆ ಗುರುಗಳೇ? ಮಗ ಚೆನ್ನಾಗಿದ್ದಾನೆ. ಅಳ್ತಿದ್ದ ಈಗ, ಅದಕ್ಕೆ ಯಜಮಾನ್ರು ಕೊಟ್ಟು ಬಂದೆ. ಇರ್ಲಿ ಇರ್ಲಿ, ಪರವಾಗಿಲ್ಲ. ನಿಮ್ಮ ಆಶೀರ್ವಾದ, ಗುರುಗಳ ಆಶೀರ್ವಾದ. ವೆರಿ ಥ್ಯಾಂಕ್ ಯು ಗುಡ್. ಗುರುಗಳೇ, ಥ್ಯಾಂಕ್ ಯು. ಅದ್ಭುತವಾದ ಹಾಡು, ಅರ್ಥಪೂರ್ಣವಾದ ಹಾಡು, ಜೊತೆಗೆ ಅದ್ಭುತವಾದ ಮೆಸೇಜ್ ಕೊಟ್ಟಿದ್ರಿ. ಸೊ ನೀವು ಬಂದಿರೋದೊಂದು ಒಳ್ಳೆ ಎನರ್ಜಿ ಅಂತ ಅನಿಸ್ತಾ ಇದೆ ನಮ್ಗೆ. ಯಾಕಂದ್ರೆ ಇಷ್ಟು ದಿನ ನಿಮ್ಮ ಹಾಡು ಇಲ್ಲಿ ಸಿಕ್ಕಿಲ್ಲ ನಮ್ಗೆ. ಇವತ್ತು ಅದ್ಭುತವಾದ ಆನಂದವಾಗ್ತಾ ಇದೆ. ಇನ್ನು ಆದಷ್ಟು ತೊಡಗಿಸ್ಕೋತೀನಿ ಗುರುಗಳೇ. 3 ತಿಂಗಳಾಗ್ತಾ ಇದ್ರೆ, ಅಂದ್ರೆ 2 ತಿಂಗಳಿಗೆ ಇನ್ನೊಂದು 2-3 ದಿನ ಇದೆ. 3 ತಿಂಗಳಾದ್ಮೇಲೆ ಒಂದ್ ಸ್ವಲ್ಪ ಟೈಮ್ ಟೇಬಲ್ ನಂಗೂ ಸಿಗುತ್ತೆ ನಂಗೆ. ಹಾಗಾಗಿ ಖಂಡಿತ ಗುರುಗಳೇ, ನಾನು ಇನ್ನು ಆದಷ್ಟು ತೊಡಗಿಸ್ಕೋತೀನಿ. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹಿಂಪಾದ ಹಾಡನ್ನು ನಮ್ಮೆಲ್ರಿಗೂ ಕೇಳಿಸೋದಕ್ಕೆ ನಿಮ್ಗೆ ಥ್ಯಾಂಕ್ ಯು ಮೇಡಮ್. ಹಾಗೆ ನಮ್ಮ ನಾಗರಾಜ್ ಗುರೂಜಿ ಮತ್ತೆ ರಂಗನಾಥ್ ಗುರೂಜಿ ತುಂಬಾ ಎಂಜಾಯ್ ಮಾಡಿದ್ರು. ಖುಷಿ ಅವ್ರಿಗೆ ನಿಮ್ಮ ವಾಯ್ಸ್ ಕೇಳಿ. ಹಾಗೆ ಮೇಡಮ್, ನಿಮ್ದು ಸ್ವಂತ ರಚಿತ ರಚನೆ ಅಂತ ಕಾಣಿಸುತ್ತೆ. ಇಲ್ಲ ಮೇಡಮ್, ಇದೊಂದು ಭಾವಗೀತೆ. ನೀವ್ ಅದನ್ನ ಟ್ಯೂನ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಪೂತಿ ನರಸಿಂಹಾಚಾರ್ಯರದು ರಚನೆ ಇದು.
ನಂದೇನಿಲ್ಲ ಮೇಡಮ್, ಎಲ್ಲ ಕರ್ತೃಗಳು ಇದಾರೆ, ನಾನ್ ಹಾಡಿರೋಳಷ್ಟೇ. ಥ್ಯಾಂಕ್ ಯು ಮೇಡಮ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು Okay. ಮೇಡಮ್, ಥ್ಯಾಂಕ್ ಯು ನಿಮಗೂ ಕೂಡ. Thank you, ತುಂಬಾ madam. ಚೆನ್ನಾಗಿದೆ ಇವತ್ತಿನ ನಿಮ್ಮ ಸಂಭಾಷಣೆ ಮೂಲಕ ಸಾಕಷ್ಟು ವಿಚಾರಗಳು, ನಮಗೆ ಪ್ರಶ್ನೆಗಳಿದ್ದಂತದ್ದಕ್ಕೆಲ್ಲ ಉತ್ತರಗಳು, ಎಲ್ಲ ಸ್ಪೋರ್ಟಿವ್ ಆಗಿ ತಗೊಂಡ್ ಮಾಡಿದ್ದು ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್. ಅವ್ರು ಮಾತಾಡ್ತಿದ್ರೇನೆ ಒಂಥರ ಎನರ್ಜಿ ಬಂದಂಗ ಆಗತ್ತೆ. ನಂಗೆ ತುಂಬಾ ಇಷ್ಟ ಅವ್ರ ಮಾತಂದ್ರೆ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು, ತ್ರಿವೇಣಿ ಮ್ಯಾಮು ಹಾಗೆ ಸಣ್ಣೇಗೌಡ ಸರ್ ಒಗ್ಗೂಡಿಸ್ಕೊಂಡು ಆಡಿದಂತ ಮಾತುಗಳು, ಮತ್ತೆ ನಿಮ್ಮ ಚಾನೆಲ್, ನಿಮ್ ಹೆಸರು ಎಲ್ಲ ಅದ್ಭುತ. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು. Thank you, ಮತ್ತೆ madam. ಬೇರೆ ನನ್ಗೂ ಮನೆಗೆ ಖುಷಿ ಬಂದು ಆಯ್ತು. ನೆನ್ಸ್ತು ನಂಗೆ. Okay, madam. Thank you so much. Thank you. ಸುತೇಜ ಭಟ್ ಮೇಡಮ್. ನಮಸ್ತೆ. ನಮಸ್ತೆ ರಂಗನಾಥ್ ಗುರುಜಿ, ನಮಸ್ತೆ ನಾಗರಾಜ್ ಸರ್, ನಮಸ್ತೆ ಅಶ್ವಿನಿ ಮೇಡಮ್. ಎಲ್ಲರಿಗೂ ತುಂಬಾ ಅದ್ಭುತವಾಗಿ ಮೂಡಿ ಬಂತು ಸ್ಕಿಟ್. ಪ್ರತಿಯೊಬ್ಬರು ಅಶ್ವಿನಿ ಮೇಡಮ್, ಸಣ್ಣಗೌಡ್ ಸರ್, ತ್ರಿವೇಣಿ ಮೇಡಮ್, ಲಕ್ಷ್ಮೀಕಾಂತ್ ಎಲ್ಲರೂ ಅದ್ಭುತವಾಗಿ ನಡೆಸಿದ್ರು. ಅದ್ರಲ್ಲಿ ಒಂದು ಸಂದೇಶ ಇತ್ತು ಧ್ಯಾನದ ಬಗ್ಗೆನೆ. ಮತ್ತೆ ನಮಗ್ ಪ್ರತಿದಿನ ಏನೇನೋ ಆ ಕೆಲಸ ಈ ಕೆಲಸ ಅಂತ ವಾರದಲ್ಲಿ ಒಂದಿನ ಆ ತರ ರಿಲ್ಯಾಕ್ಸ್ ಆದಂಗ ಆಗುತ್ತೆ. ಅದ್ರ ಜೊತೆಗೆ ರಂಗನಾಥ್ ಗುರುಜಿ ಅವರು ಹೇಳಿದ್ರು, ಅಂದ್ರೆ ಆ ಒಂದು ಮಹತಾರ್ ಫೌಂಡೇಶನ್ ಮಹತ್ವವನ್ನ ತಿಳಿಸಿ ಹೇಳಿದ್ರು. ನಾಗರಾಜ್ ಸರ್ ಧ್ಯಾನದ ಬಗ್ಗೆ ಹೇಳಿದ್ರು. ಅದು ನೀವಿಬ್ರು ಮಾತಾಡ್ತಾ ಇದ್ರೆ ಸರ್, ನಮಗೇನೋ ಒಂದು ಆಶೀರ್ವಾದ ಸಿಕ್ಕದಂಗ ಆಗ್ತದೆ. ಏನೋ ಒಂದು ಅದ್ಭುತವಾದ ಏನೋ ಒಂದು ಶಕ್ತಿ ಅಂತ ಹೇಳ್ಬೋದು ನಿಮ್ಮಿಬ್ರು ಮಾತುಗಳು ನಿಮ್ ನೋಡ್ತಾ ಇದ್ರೆ. ಜೊತೆ ಈ ಪೂರ್ಣಿಮಾ ಮೇಡಮ್ ನಾಟಕ ಇದೆ, ಬಹಳ ದಿನ ಆಗಿತ್ತು. ತುಂಬಾ ಅರ್ಥಪೂರ್ಣವಾದ ಚೆನ್ನಾಗಿ ಆಡಿದಿರಿ. ಬಹಳ ಅದು ಧ್ಯಾನದ ಬಗ್ಗೆನೇ ಆಡಿದ್ರಿ. ತುಂಬಾ ಇಂಪಾಗಿತ್ತು, ಖುಷಿ ಆಯ್ತು. ಎಲ್ಲರಿಗೂ ವಿಶ್ವ ಧ್ಯಾನ ದಿನದ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾಗಿ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರಿ. ಥ್ಯಾಂಕ್ ಯು ಮೇಡಮ್. ಶಿವಕುಮಾರ್ ಸರ್. ಎಸ್ ಸರ್, ಮಾತನಾಡಿ. ಎಲ್ಲ ಬಂಧುಗಳೇ, ಅನಂತ ಕೋಟಿ ದೀರ್ಘದಂಡ ನಮಸ್ಕಾರ. ನಾಗರಾಜ್ ಗುರುಜಿ, ರಂಗನಾಥ್ ಗುರುಜಿ ಅವ್ರನ್ನು ಅವ್ರ ಅನಂತ ಕೋಟಿ ಪ್ರಣಾಮ ಸಲ್ಲಿಸ್ತೀನಿ. ಒಂದು ಚಿಕ್ಕದಾಗಿ ಒಂದು ಗುರುಜಿಯವರೇ ಒಂದು ಕತೆ ಹೇಳ್ತೀನಿ. ಗುರುಗೀತೆಯಲ್ಲಿ ಪಾರ್ವತಿ ದೇವಿ ಕೈಲಾಸದಾಗ ಮಾದೇವನಿಗೆ ಕೇಳ್ತಾಳಂತೆ, ಇನ್ನು ನೋಡ್ಬೇಕಾದ್ರೆ ಯಾರ ರೂಪದಾಗ ನೋಡ್ಬೇಕು ಸ್ವಾಮಿ, ಜನರು ಭೂಲೋಕದಲ್ಲಿ ಅಂತ ಕೇಳ್ತಾರಂತೆ. ಅದ್ರ ಸಲುವಾಗಿ ಯಾವ ಜಾಗದಾಗ ಗುರು ಇರ್ತಾನ ಆ ಜಾಗದಾಗ ನಾನು ಇರ್ತೀನಿ. ಗುರು ಅಂತ ತಿಳಿದಿ ಅಂದ್ರೆ ಅದು ನನಗ್ ಬಂದು ಮುಟ್ತದ ಅಂತ ಹೇಳ್ತಾರೆ. ಹಂಗೆ ಇವತ್ತು ನಾಗರಾಜ್ ಗುರುಜಿ ನೋಡ್ಬೇಕಾದ್ರೆ, ಇವತ್ತು ರಂಗನಾಥ್ ಗುರುಜಿ ನೋಡ್ಬೇಕಾದ್ರೆ ಮಹಾದೇವನ ರೂಪದಾಗ ನೋಡ್ಬೇಕಾಗುತ್ತದ ಅಂತೇಳಿ ಹೇಳ್ತಾ ಇರ್ತೀನಿ. ಶಿವಕುಮಾರ್ ಅವರೇ, ಶಿವರಾಮ ಶಾಸ್ತ್ರಿಗಳು ಅಲ್ಲ, ಶಂಕರಾನಂದ ಯೋಗೀಶ್ವರರು ಒಂದು ತತ್ವವನ್ನ ಬರೀತಾರೆ. ಆ ತತ್ವದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಗುರು ಪರಬ್ರಹ್ಮ ಸರ್ವರಿಗೂ ಶ್ರೀ ಗುರು ಪರಬ್ರಹ್ಮ, ಗುರುವೇ ಸಾಕ್ಷಾತ್ ಪರಬ್ರಹ್ಮನಲ್ಲದೆ ಬೇರಿಲ್ಲ, ಪರತತ್ವವೆಲ್ಲ ಪ್ರಕಾಶ ಮಾಡುವನಾಗೆ, ಗುರು ಪರಬ್ರಹ್ಮ ಸರ್ವರಿಗೂ ಶ್ರೀ ಗುರು ಪರಬ್ರಹ್ಮ. ಶಂಕರಾನಂದ ಯೋಗೀಶ್ವರರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಗವಂತ ಜಗತ್ತನ್ನ ಸೃಷ್ಟಿ ಮಾಡಿದಾಗ ಜಗತ್ತಿನಲ್ಲಿ ಬಂದಂತಹ ವ್ಯಕ್ತಿಗಳು ಆ ಮನಸ್ಸಿನ ಕ್ಲೇಶಗಳಿಗೆ ಒಳಗಾಗಿ ನಾನು, ನನ್ನದು, ನನ್ನಿಂದ, ನನಗಾಗಿ ಅಂತಕ್ಕಂಥ ಅಹಂಕಾರದಲ್ಲಿ ತುಂಬಿ ಅಜ್ಞಾನಕ್ಕೊಳಪಟ್ಟು ಬೇಡವಾದ ಪಾಪಕರ್ಮಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಮತ್ತೆ ಆ ಪರಶಿವನೇ ಗುರುವಿನ ರೂಪವನ್ನ ತಾಳ್ಕೊಂಡು ಜಗತ್ತಿಗೆ ಬಂದು ಆ ಜಗತ್ತಿನಲ್ಲಿರ್ತಕ್ಕಂಥ ದುರ್ಮಾರ್ಗಿಗಳನ್ನ ಸನ್ಮಾರ್ಗಕ್ಕೆ ತಕೊಂಡೋಗೋದಕ್ಕೆ ಬಂದಂತವನು. ಆದ್ರಿಂದ ಅದಕ್ಕೆ ಹೇಳ್ತಾರೆ ಗುರು ಅಂತಂತಂದ್ರೆ ನೋಡಿ, ಹೇಳ್ತಾರೆ ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ. ಇದೆಲ್ಲವನ್ನ ಮೀರಿದ್ದು ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ಸಾಕ್ಷಾತ್ ಪರಬ್ರಹ್ಮವಾದ್ರಿಂದ ಆ ಪರಬ್ರಹ್ಮವೇ ಗುರುವ ರೂಪದಲ್ಲಿ ಬಂದು ಜಗತ್ತಿಗೆ ಸತ್ಯವನ್ನ ತೋರಿಸ್ತಾ, ಈ ದೇಹ ನೀನಲ್ಲ, ಈ ಮನಸ್ಸು ನಿನ್ನದಲ್ಲ, ನೀನು ಸಾಕ್ಷಾತ್ ಬ್ರಹ್ಮ ವಸ್ತು ಇದೆಯೇ, ಪರವಸ್ತು ನೀನಿದೆಯೇ, ನಿನಗಿಂತ ಮಿಗಿಲಾದ ಇನ್ನೊಂದು ವಸ್ತು ಇಲ್ಲ ಅಂತಕ್ಕಂಥದ್ದನ್ನ ದಾರಿಯನ್ನ ತೋರ್ಸೋದಕ್ ಬರ್ತಾನೆ. ಅದಕ್ಕೆ ಇಬ್ರಾಹಿಂ ಸುತಾರ್ ಅವರು ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ. ಏನಂತ? ಗುರು ದೊಡ್ಡವನ, ಶಿವ ದೊಡ್ಡವನ ಅಂತ.
ಎಲ್ರು ಹೇಳ್ತಾರೆ ಶಿವನಿಂದಲ್ವೇ ಗುರು ಸೃಷ್ಟಿಯಾಗಿದ್ದು ಅಂತ. ತಪ್ಪು. ಗುರು ಇಲ್ದೆ ಹೋಗಿದ್ದಿದ್ರೆ ಶಿವನನ್ನ ದರ್ಶನ ಮಾಡೋರು ಯಾರು ಇರ್ತಿರ್ಲಿಲ್ಲ. ಆದ್ರಿಂದ ಗುರುವಿನಲ್ಲೇ ಶಿವನಿದ್ದಾನೆ, ಆದ್ರಿಂದ ಗುರುವೇ ದೊಡ್ಡವನು ಅಂತ ಹೇಳ್ತಾರೆ. ಆದ್ರಿಂದ ಗುರು ಅಂತಕ್ಕಂತಹ ಶಬ್ದ ಕೇವಲ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ, ಅದು ತತ್ವ. ಗುರು ತತ್ವ ಅಂತಕ್ಕಂಥದ್ದು ಸಾಧಾರಣವಲ್ಲ. ಗುರು ಅಂತಕ್ಕಂಥದ್ದೇನು ಅದ್ರ ಅದೇ ಹೇಳುತ್ತೆ, ಗುಕಾರಾಂಧಸ್ಯ. ಗು ಅಂತಕ್ಕಂಥ ಅನ್ನುವಂಥದ್ದು ಅಜ್ಞಾನವನ್ನ, ಕತ್ತಲೆಯನ್ನ ಹೋಗಲಾಡಿಸಿ ಸುಜ್ಞಾನವನ್ನ ತಂದ್ಕೊಡ್ತಕ್ಕಂಥದ್ದು. ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಕ್ಕಂಥ ಒಂದು ತತ್ವವೇ ಗುರು. ಆದ್ರಿಂದ ಗುರುವಿಗೆ ಮೀರಿದ ಮತ್ತೊಂದಿಲ್ಲ. ವೇದಾಂತಗಳು ಕೂಡ ಹೇಳ್ತವೆ, ನ ಗುರೋರಧಿಕಂ, ಅಂದ್ರೆ ಗುರುವಿಗಿಂತ ಅಧಿಕವಾದದ್ದು ಯಾವುದೂ ಇಲ್ಲ. ಸ್ಪಷ್ಟವಾಗಿ ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ. ಆ ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಗುರುವಿನಲ್ಲೇ ನಾನು ಶರಣಾದಾಗ, ಅದಕ್ಕೆ ಯಾರು ಏನು ಹೇಳ್ತಾರೆ ನೋಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೇಳಿ ದಾಸರು ಹೇಳ್ತಾರೆ. ಸೊ ಹಾಗಾಗಿ ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಅದ್ರಲ್ಲಿ ಎರಡನೇ ಮಾತು ಇಲ್ವೇ ಇಲ್ಲ. ಆದ್ರಿಂದ ನಾವೆಲ್ಲರೂ ನಮ್ಮ ಗುರುಗಳಿಗೆ ಶರಣಾಗತರಾದಾಗ ನಮಗೆ ಮೋಕ್ಷ ಸಿದ್ಧಿ ಆಗುತ್ತೆ. ನೀವ್ ಹೇಳಿದ ಮಾತು ಬಹಳ ಸ್ಪಷ್ಟವಾಗಿದೆ. ತುಂಬಾ ಸಂತೋಷ. ಅಶ್ವಿನಿ ಮೇಡಮ್ ಅವ್ರಿ ಒಂದ್ 2 ನಿಮಿಷ ಟೈಮ್ ಕೊಟ್ಟಿದ್ರೆ ಗುರುವಿನ ಗೀತೆ ಇದೆ ಹಾಡಕ್ ಟೈಮ್ ಕೊಟ್ಟಿದ್ರೆ ಆಡ್ತೀನಿ. ಇಲ್ಲ ಟೈಮ್ ಇಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಿ. ಆಡಿ, ಇವತ್ತೆಲ್ಲ ಆಡಿದ್ರೆ ತೊಂದ್ರೆ ಇಲ್ಲ, ಚಿಂತೆ ಇಲ್ಲ, ಆಡಿ. ಇವತ್ತು ವಿಶೇಷವಾದ ದಿನ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಪರಮ ಸ್ವರೂಪನು ತಾನಂತೆ, ಅರಿಯಲು ಭಕ್ತಿಯು ಬೇಕಂತೆ. ಪರಮ ಸ್ವರೂಪನು ತಾನಂತೆ, ಅರಿಯಲು ಭಕ್ತಿಯು ಬೇಕಂತೆ. ಒಲಿದರೆ ಪಾವನ ನಮನಂತೆ, ಸಂಸಾರದ ಭಯ ಅವಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಗುರುವಿಗೆ ಸಮನ್ಯಾರಿಲ್ಲಂತೆ, ಗುರುಪಾದವ ನಂಬಿರಬೇಕಂತೆ. ದೃಢತೆಯು ತನಗಿರಬೇಕಂತೆ, ಧೃತಿಗೆಡದೆ ತಾನಿರಬೇಕಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಪಾಪಿಗೆ ತಾ ಬಹುದೂರಂತೆ, ದುರ್ಮಾರ್ಗಿಗೆ ಕಾಣನು ಗುರುವಂತೆ. ಕುಟಿಲರಿಗೊಲಿಯನು ತಾನಂತೆ, ಕುಹಕಿಗೆ ಎಂದು ಶಿಗನಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಜ್ಞಾನವೇ ತನ್ನುಸಿರಾಗಿಹುದು, ಉಸುರಲು ಪಾವನವಾಗುವುದು. ಸೇವೆಯ ಸಾಧನೆಯಾಗಿಹುದು, ಗುರು ಕರುಣೆಯ ಧನ್ಯನ ಮಾಡುವುದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ನಾನೀನೆಂಬುದು ನಳ್ಳಿಯಂದ, ಮದ ಮಾತ್ಸರಗಳ ನೀ ಸುಡು ಎಂದ. ದುರುಳರಿಗೆ ನಾ ದೂರೆಂದ, ದುರಹಂಕಾರಿಗೆ ತಾ ದೂರೆಂದ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ.
ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ಸಾರುತ್ತಲಿರುವವು ಶಾಸ್ತ್ರಗಳು, ಗುರು ಪರಮೇಶ್ವರರು ಅಹುದೆಂದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಇನ್ನ ನೆನಪು ಬರ್ತಾ ಇಲ್ಲ ಗುರುಜಿ ಅವರೇ, ಸ್ವಲ್ಪ ನೆನಪೋಗಿದೆ, ದಯವಿಟ್ಟು ಕ್ಷಮಿಸಬೇಕು. ತುಂಬಾ ಚೆನ್ನಾಗಿ ಆಡಿದ್ರಿ. ದೊಡ್ಡೇರಿ ಓದುತ್ತರು ಅವ್ರು ಬರ್ದಿದೆ ಗುರುಜಿ ಇದು. ಇಲ್ಲ, ತುಂಬಾ ಅರ್ಥಗರ್ಭಿತವಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ಚೆನ್ನಾಗಿ ಆಡಿದ್ರಿ. ಒಳ್ಳೇದಾಗಿ. ಥ್ಯಾಂಕ್ ಯು. ಶ್ರೀಪಲ್ಲವಿ ಮೇಡಮ್ ಮಾತಾಡಿ. ತುಂಬಾ ಧನ್ಯವಾದಗಳು ಗುರೂಜಿ. ಈ ಮಹಾವತಾರ್ ಫೌಂಡೇಶನ್ ಇಂದ ತುಂಬಾ ಕಲ್ತಿದೀವಿ ಅಂಡ್ ಸ್ಪಿರಿಚುವಲ್ ಆಗಿ ತುಂಬಾ ಗ್ರೋತ್ ಇದೆ. ಯಾವಾಗ ಟೈಮ್ ಸಿಕ್ಕಿದ್ರೆ ಅವಾಗ ಜಾಯಿನ್ ಆಗ್ತೀವಿ, ಏನೋ ಒಂದು ಕಲಿತಾ ಹೋಗ್ತಾ ಇರ್ತೀವಿ. ಏನೋ ಒಂದು ಸ್ಪಿರಿಚುವಲ್ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಏನೋ ಒಂದು. ಒಬ್ಬೊಬ್ರು ಮಾಸ್ಟ್ರುನು ಎಷ್ಟು ನಾಲೆಡ್ಜಬಲ್ ಆಗಿದ್ದಾರೆ, ಅವರು ಒಂದೊಂದು ಪಾಯಿಂಟ್ ಅನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಏನೋ ಒಂದು ಖುಷಿ ತರ ಕ್ಲಾಸಿಗೆ ಜಾಯಿನ್ ಆದ್ರೆ. ದಿನಾನು ಜಾಯಿನ್ ಆಗ್ಬೇಕು ಅಂತಾನೆ ಅನ್ಸುತ್ತೆ, ಬಟ್ ಏನೋ ಒಂದು ಕಾರಣದಿಂದ ಆಗದೆ ಇರ್ಬೋದು. ಆದಾಗೆಲ್ಲ ತುಂಬಾ ಖುಷಿ. ತುಂಬಾ ನಿಮ್ಗೆ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರೂಜಿ. ರೈಟ್. ಓಕೆ ಮಿತ್ರ, ಈಗ ಸಮಯ ಆಯಿತು, 8:20 ದಾಟಿದೆ. ಆದರೆ ಇವತ್ತು ಸಾಯಂಕಾಲ ರಾತ್ರಿ 9 ರಿಂದ 12 ಗಂಟೆವರೆಗೂ ನಿರಂತರ ಧ್ಯಾನ. ಸೊ ಕಂಟಿನ್ಯೂಯಸ್ ಧ್ಯಾನ ಅದು. ನಾವೆಲ್ಲರೂ ಅದ್ಭುತವಾದ ನಾದ ಧ್ಯಾನ ಮಾಡೋಣ, ಸಂಗೀತ ಧ್ಯಾನ ಮಾಡೋಣ. ಎಲ್ಲರೂ ಸೇರ್ಕೊಳ್ಳಿ, ಯಾರು ತಪ್ಪಿಸ್ಕೋಬಾರ್ದು ಅಂತ ಅದ್ಭುತ ಧ್ಯಾನ ಇವತ್ತು ಶಕ್ತಿವಂತ ಧ್ಯಾನ ಆಗತ್ತೆ. ಯಾಕಂದ್ರೆ ಇವತ್ತನೇ ಈ ವಿಶ್ವ ಧ್ಯಾನ ದಿನ ಗುರುತಿಸೋದಕ್ಕೂ ಸೊ ಮಹತ್ವ ಆಗುತ್ತೆ. ಎಲ್ಲರೂ ಭಾಗವಹಿಸೋಣ. ಓಕೆ ಗುರುಜಿ, ಆಯ್ತು ಸರ್, ಭಾಗವಹಿಸೋಣ ಎಲ್ರು. ಎಸ್ ಕಾರ್ಯಕ್ರಮ ಸಂಪನ್ನಗೊಳಿಸೋದ ಗುರುಜಿ? ಯಾ. ಓಕೆ ಮಾಸ್ಟರ್ಸ್, ಎಲ್ರು ಇವತ್ತು ತುಂಬಾ ಅದ್ಭುತವಾಗಿ ಭಾಗವಹಿಸಿದ್ದೀರಾ. ಮನರಂಜನೆ ಕಾರ್ಯಕ್ರಮ ಆಗಿರ್ಬೋದು, ಮುಖ್ಯವಾಗಿ ವಿಶ್ವ ಧ್ಯಾನ ದಿನ ಇಂದು ತಪ್ಪದೆ ರಾತ್ರಿ 9 ಗಂಟೆಯಿಂದ 12 ಗಂಟೆವರೆಗೂ ನಡೆಯುವಂತಹ ಈ ಅದ್ಭುತ ಧ್ಯಾನಕ್ಕೆ ನಾವೆಲ್ಲರೂ ಭಾಗವಹಿಸೋಣ ಅಂತ ಹೇಳ್ತಾ, ಇವತ್ತಿನ ಸತ್ಸಂಗಗಳು ಎಲ್ಲ ಅದ್ಭುತವಾಗಿ ನಡೆದಿದ್ದು ನಮ್ಮ ಯೋಗ ಗುರುಗಳು ಹಾಗೂ ಧ್ಯಾನ ಗುರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಭಾಗವಹಿಸಿದ ನಿಮ್ಮೆಲ್ಲರಿಗೂ ಹಾಗೂ ಯೂಟ್ಯೂಬ್ ಚಾನೆಲ್ ನಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ, ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಗಳನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಗುರುಜಿ. ಸರ್ವರಿಗೂ ಸನ್ಮಂಗಳು ಆಗಲಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.